ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ತುಂಬಾ ರುಚಿಯಾಗಿರೋವಂಥ ಕಡಲೆಕಾಳು ಹಾಗೆ ಬಟಾಣಿಯಲ್ಲಿ ಒಂದು ಗ್ರೇವಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ. ಸೊ ನಿಮಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿರೋ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬಟಾಣಿ ಕಡಲೆಕಾಳು ಮಸಾಲ ಗ್ರೇವಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ. ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಫಸ್ಟ್ಗೆ ಇಲ್ಲಿ ಕಡಲೆಕಾಳು ಹಾಗೆ ಬಟಾಣಿ ಒಂದು 100 ಗ್ರಾಮ್ ಆಗೋಷ್ಟು ನೀಟಾಗಿ ತೊಳೆದು ವಾಶ್ ಮಾಡಿ ಸೊ ನೈಟೇ ನೆನೆ ಹಾಕ್ಕೊಳ್ಬೇಕು. ಸೊ ಇದನ್ನು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಮಾಡೋಂಗಿದ್ರೆ ನೀವು ಬೆಳಿಗ್ಗೆ ನೆನೆ ಹಾಕ್ಕೋಬೇಕು, ಇಲ್ಲ ಬೆಳಿಗ್ಗೆ ಮಾಡೋಂಗಿದ್ರೆ ಸಂಜೆ ಅಂದರೆ ನೈಟ್ ನೆನೆ ಹಾಕ್ಕೊಳ್ಬೇಕು. ಸೊ ಓವರ್ ನೈಟ್ ನೆನೆಸ್ಕೊಂಡಿರೋವಂಥ ಕಡಲೆಕಾಳು ಬಟಾಣಿನ ನೀಟಾಗಿ ಮತ್ತೆ ಒಂದು ಸರಿ ತೊಳೆದು ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಕಾಳು ಕೂಡ ಮೊಳಕೆದಿತ್ತು, ಅದನ್ನು ಸೇರಿಸಿ ಇವತ್ತು ಮಾಡ್ತಾ ಇರೋವಂಥ ಗ್ರೇವಿ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹೊಸ ಚಾನಲ್ಗೆ ಇದು ಫಸ್ಟ್ ರೆಸಿಪಿ ಆಗಿರುತ್ತೆ. ಸೊ ನನ್ನ ಶೋಭಾ ಕುಕಿಂಗ್ ಕಾರ್ನರ್ ಅನ್ನೋ ಚಾನಲ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸೊ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳೆಲ್ಲನೂ ಕಮೆಂಟ್ ಮೂಲಕ ತಿಳಿಸಿ. ಸೊ ಹೆಚ್ಚಾಗಿ ಒಳ್ಳೆ ರೆಸಿಪಿಯೊಂದಿಗೆ ಡೈಲಿ ನಿಮ್ಮೊಟ್ಟಿಗೆ ಬರ್ತೀನಿ. ಫ್ರೆಂಡ್ಸ್, ಈ ಕಡಲೆಕಾಳಿಗೆ ಮತ್ತು ಬಟಾಣಿಗೆ ಬೇಕಾಗಿರುವಂಥ ಮಸಾಲೆನ ನೋಡ್ಕೊಳ್ಳೋಣ. ಎಲ್ಲ ಹಸಿ ಮಸಾಲೆನೇ ರುಬ್ಕೋತಾ ಇದ್ದೀನಿ. ಒಂದು 4 ರಿಂದ 5 ಗೋಡಂಬಿನ ಹಾಕ್ತಾಯಿದ್ದೀನಿ. ಗ್ರೇವಿ ತುಂಬಾ ಗಟ್ಟಿಯಾಗಿ ಬರಲಿ ಮತ್ತು ಟೇಸ್ಟ್ ಕ್ರೀಮಿಯಾಗಿರಲಿ ಅಂಥೇಳಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕಿದ್ದೀನಿ. ಇಂಚಾಗುವಷ್ಟು ಶುಂಠಿನ ಸಿಪ್ಪೆ ಸಮೇತ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೋಬೇಕು. ಹಸಿ ತೆಂಗಿನಕಾಯಿ 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ, ನಾನೊಂದು 150 ಗ್ರಾಮ್ ಆಗುವಷ್ಟು ಕಡಲೆಕಾಳು ಬಟಾಣಿ ಎರಡು ಸೇರಿ ಒಂದು 200 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಇದು. ಕೊತ್ತಂಬರಿ, ಒಂದೇ ಒಂದು ದಪ್ಪ ಈರುಳ್ಳಿನ ಈ ರೀತಿ ಉದ್ದುದ ಹೆಚ್ಚಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿರೋಂಥ ಫಾರಮ್ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಅದೇನೋ ಒಂದು ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿ ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಚಕ್ಕೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಇಷ್ಟನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಫಸ್ಟು ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು. ಸೊ ಇವಾಗ ನಾವು ಒಗ್ಗರಣೆನ ಮಾಡ್ಕೊಂಬಿಡೋಣ. ಮಾಡಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಕರೆಕ್ಟಾಗಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇಷ್ಟು ಬಿಸಿ ಆದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು ಅರ್ಧ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗಿ ಎಲ್ಲ ಫ್ರೈ ಆದ ಕೂಡಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಕಲರ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಸೊ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಮಸಾಲೆ ಎಲ್ಲನೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಕಡಲೆಕಾಳು ಬಟಾಣಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ನೀವು ಸಾರು ಕೂಡ ಮಾಡ್ಕೋಬೋದು. ನಾನು ಗಟ್ಟಿಯಾಗಿ ಸ್ವಲ್ಪ ಗೊಜ್ಜು ರೀತಿಯಲ್ಲೇ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಒಂದು 5 ನಿಮಿಷ ಚೆನ್ನಾಗಿ ಬಾಡಿದ ಕೂಡಲೇ ಇಲ್ಲಿ ನಾನು ಹೆಸರು ಕಾಳು ಮೊಳಕೆದು ಹಾಗೆಯೇ ಬಟಾಣಿ ಮತ್ತು ಕಡಲೆಕಾಳು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ಇದೆಲ್ಲನೂ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕೂಡ ಒಂದು 5 ನಿಮಿಷ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವಿ ಅಷ್ಟೇ ರುಚಿ ಇರುತ್ತೆ. ಮತ್ತು 2 ದಿವಸ ಗಂಟನೂ ಇಟ್ಟು ತಿನ್ಬೋದು. ಸೊ ಇವಾಗ ಬಿಸಿಲುಗಾಲದಲ್ಲಿ ಬೇಗ ಸಾಂಬಾರು ಗ್ರೇವಿ ಬೇಗ ಹಳಸೋಗುತ್ತೆ. ಹಾಗಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಸೊ 2 ದಿವಸವರೆಗೂ ನೀವು ಫ್ರಿಜ್ಜಲ್ಲಿ ಇರ್ದಿರ ಆಚೆನೇ ಇಟ್ಕೊಂಡು ತಿನ್ಬೋದು. ಹಾಗೆಯೇ ಕಾಳು ಎಲ್ಲನೂ ಫ್ರೈ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಆಗಿದೆ. ಸೊ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು, ಗ್ರೇವಿ ಬೇಕಾ ಸಾಂಬಾರು ಬೇಕಾ ನೋಡಿಕೊಂಡು ನೀರನ್ನ ಸೇರಿಸಿದ್ರೆ ಆಯಿತು. ಬೇಕು ನೋಡ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದೇ ಮಸಾಲೆ ತೊಳೆದಿಟ್ಟಿರೋಂಥ ನೀರನ್ನ ಸೇರಿಸಿದ್ದೀನಿ. ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕಿನಿ. ಇದು ಕರೆಕ್ಟಾಗಿ ಒಂದು 10 ರಿಂದ 12 ವಿಜಿಲ್ ಹಾಕಿಸ್ಕೊಂಡ್ರೆ ನಮಗೆ ಕಾಳು ಚೆನ್ನಾಗಿ ನೆಂದಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಅಂದರೆ ಈ ಕುಕ್ಕರ್ ಸ್ವಲ್ಪ ಬೇಗನೆ ವಿಜಿಲ್ ಬರೋದ್ರಿಂದ ಒಂದು 7-8 ವಿಜಿಲ್ನ ಹಾಕಿಸ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಾಗಿದೆ. ಸೊ ಇಷ್ಟು ನೀರು ಸಾಕಾಗುತ್ತೆ. ಇದು ಬೇಯೋದಕ್ಕಾದರೂ ಇಷ್ಟು ನೀರು ಬೇಕು. ಸೊ ಹಾಗಾಗಿ ಅರ್ಧ ಲೋಟ ನೀರು ಹಾಕಿದ್ದಾಯಿತು. ಇವಾಗ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು 10 ವಿಜಿಲ್ ಇಲ್ಲ ಒಂದು 8 ವಿಜಿಲ್ ತೆಗೆದ್ರೆ ಸಾಕು. ಸೊ ಚೆನ್ನಾಗಿ ಬೆಂದು ನಮಗೆ ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸಿದ್ದೀನಿ. ಸೊ ಇಷ್ಟನ್ನು ಹಾಕಿ ನಿಮ್ಮ ಹತ್ರ ಚೆನ್ನ ಮಸಾಲ ಏನೆಲ್ಲ ಇದ್ದರೆ ಅದು ಕೂಡ ಸೇರಿಸ್ಕೋಬೋದು. ನಾನು ಇಷ್ಟೇ ಹಾಕಿದ್ದೀನಿ. ಇಷ್ಟ ಆದರೆ ಸಾಕು. ಸೊ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಡೋಣ. ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಒಂದು 7 ರಿಂದ 8 ವಿಜಿಲ್ ಆಗಲಿ. ಸೊ ಮತ್ತೆ ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ. ಕುಕ್ಕರ್ ಕರೆಕ್ಟಾಗಿ ಒಂದು 10 ರಿಂದ 12 ವಿಜಿಲ್ ಹಾಕಿಸ್ಕೊಂಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ಏರ್
ತಣ್ಣಗಾದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇವು ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ತುಂಬಾ ರುಚಿಯಾಗಿರೋಂಥ ಕಡಲೆಕಾಳು ಬಟಾಣಿ ಗ್ರೇವಿ ರೆಡಿಯಾಗಿರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಅಮೇಝಿಂಗ್ ಆಗಿರೋಂಥ ಒಂದು ಗ್ರೇವಿ ರೆಸಿಪಿ. ಸೊ ಇದನ್ನು ನೀವು 2 ರಿಂದ 3 ದಿವಸ ಕೂಡ ಇಟ್ಕೊಂಡು ತಿನ್ಬೋದು. ಬಟ್ ಈ ಥರ ಒಂದು ರೆಸಿಪಿನ ಮಾಡಿಕೊಡ್ತು ಅಂದರೆ ಒಂದೇ ದಿವಸ ಖಾಲಿ ಆಗುತ್ತೆ, ಅಷ್ಟು ರುಚಿಯಾಗಿರೋಂಥ ಇವತ್ತಿನ ಚನಾ ಬಟಾಣಿ ಗ್ರೇವಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕಡಲೆಕಾಳು ಬಟಾಣಿ ಗ್ರೇವಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ, ಮತ್ತು ಇನ್ನೂ ಹೆಚ್ಚಾಗಿ ಇನ್ನೂ ಹೊಸ ರೆಸಿಪಿ ಡೈಲಿ ಮಾಡ್ಕೊಳ್ಳೋಂಥ ಅಡುಗೆ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್. ಬಾಯ್.